ಜಯಶ್ರೀ ಶೆಟ್ಟಿಯವ್ರ ತನಿಖೆ ಆಗಬೇಕಾಗ್ಯದ. ಮೊದಲೇ ಘಟಪ್ರಭಾದಲ್ಲಿ ಅಂತ ಹೇಳಿದರು, ಅಲ್ಲಿ 12 ಎಕರೆ ಅಂತೇಳಿ. ಅದಿಲ್ಲ, ಈಗ ಕಮರ್ಷಿಯಲ್ ಲ್ಯಾಂಡ್ ಅದ ಬೆಳಗಾವಿಲಿ ಅಂತ ಹೇಳಿದರು. ಆದರೆ ಇಲ್ಲಿವರೆಗೆ ಎಲ್ಲದ ಜಾಗ ಏನು ಎಂತು ಅದು ಪಬ್ಲಿಷ್ ಮಾಡಲಿಲ್ಲ, ಹೇಳಲಿಲ್ಲ. ಈಗೇನು ನಮ್ಮ ಸಂಶೋಧನಾ ಪತ್ರಕರ್ತರಾದಂಥ ಬಾಪುಗೌಡರು ಮತ್ತು ನಮ್ಮ ಅಜಯಕಾರಕ ಸದಾನಂದ ಭಾಮಣಿಯವರು ಅವರು ಹುಡುಕ್ತಾ ಇದ್ದಾರೆ, ಎಲ್ಲಿದಪ್ಪ ಅದು 100 ಕೋಟಿ ರೂಪಾಯಿ ಕಿಮ್ಮತ್ತಾಗುವಂಥದ್ದು ಅಂತೇಳಿ. ಅದು ಖರೀದಿ ಭರಿಸೋದು 5 ಕೋಟಿಗೋ 5 ಲಕ್ಷಕ್ಕೋ ಏನೋ ಹೇಳಿದ್ರು, 5 ಕೋಟಿ ಖರೀದಿ ಮಾಡ್ಕೊಂಡಿದ್ದಾರೆ 4 ಎಕರೆ. ಅದು 100 ಕೋಟಿ ರೂಪಾಯಿ ವ್ಯಾಲ್ಯೂಷನ್ ಆಗ್ತದಲ್ಲ ಇವತ್ತು ಅನ್ನುವಂಥ ಮಾತನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಪುಗೌಡ ಕೇಳೋದ್ರಲ್ಲ ಸತ್ಯನೂ ಅದು. ಮತ್ತು ಅದು 120 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ದೊಡ್ಡ ಪ್ರಶ್ನೆ ಇದು. 100 ಕೋಟಿ ವ್ಯಾಲ್ಯೂಷನ್ 120, ಅದಕ್ಕೆ ಮತ್ತೆ ಸರ್ಕಾರಿ ಬಿಲ್ಗಳನ್ನು ಪ್ಲೆಜ್ ಮಾಡಿದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಬಿಲ್ಗಳು ಇಲ್ಲಿವರೆಗೆ ಯಾಕೆ ಹೇಳಪ್ಪ ಆಗಿದ್ದಾವೆ, ಅದ್ರ ಬಗ್ಗೆ ಈಗಾಗಲೇ ತನಿಖೆ ನಡೆದು ಜಯಶ್ರೀ ಶೆಟ್ಟರು ಇಲ್ಲಿವರೆಗೆ ಆ ದುಡ್ಡನ್ನ ಯಾಕೆ ತೊಗೊಂಡಿಲ್ಲ ಮತ್ತು ಬರೋದು ಗ್ಯಾರಂಟಿ ಅದಾರೆ ಏನು ಅಂತೇಳಿ. ಇವೆಲ್ಲ ಅಜಂಪ್ಷನ್ಸ್. ಅದಕ್ಕೆ ಇವತ್ತು ಇಂಥ ಘಟನೆಗಳಾಗ್ತಾ ಹೋದ್ರೆ ಈ ಬ್ಯಾಂಕಿನ ಭವಿಷ್ಯ ಏನು ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತು ಬಂದು ನಿಂತದೆ. ಇವತ್ತು ಯಾರಿಗೋ ಸರ್ಕಾರಿ ಜಾಗದ ಮೇಲೆ ಯಾರೋ ಖರೀದಿ ಮಾಡ್ತಾರೆ, ಇವ್ರು ಖರೀದಿ ಹಾಕ್ಕೊಳ್ತಾರೆ. ಖರೀದಿನ 5 ಕೋಟಿ ರೂಪಾಯಿನ ವ್ಯಾಲ್ಯೂಷನ್ ಆಗ್ತದೆ. ಇವತ್ತು ಹೇಳ್ತಾರೆ ಮಾರ್ಕೆಟ್ ವ್ಯಾಲ್ಯೂ 100 crores ಅಂತ ನಮ್ಮ ಸ್ವತಃ ಬಾಲ್ಚಂದ್ರ ಒತ್ತಿ ಹೇಳ್ತಾರೆ. ಜೊತೆಗೆ 700 ಕೋಟಿ ರೂಪಾಯಿ ಬರ್ತಾಯಿದೆ, ಅಲ್ಲೂ ಬಿಲ್ಗಳಿದ್ದಾವೆ, ದುಡ್ಡು ಬರ್ತಾವೆ, ತುಂಬ್ತಾರೆ.